Hello friends, welcome back to my channel. I am Dr. Nisha. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿಶಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಯಾಂಡಿಂಗ್ ಯುವರ್ ಹೊರೈಸನ್ಸ್ ಅಂತ ಹೇಳೋ ಟಾಪಿಕ್ ಬಗ್ಗೆ ಕೆಲವು ವಿಚಾರಗಳನ್ನ ಶೇರ್ ಮಾಡೋಣ. ಸೊ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಹೌ ಕ್ಯಾನ್ ವಿ ಅನ್ಲೀಶ್ ಅವರ್ ಪೊಟೆನ್ಷಿಯಲ್ ಬಿಯಾಂಡ್ ಅವರ್ ಕಂಫರ್ಟ್ ಝೋನ್ ಅಂತ. ಅಂದ್ರೆ ನಮ್ಮ ಸಾಮರ್ಥ್ಯವನ್ನು ಮೀರಿ ಯಾವ ತರ ನಮ್ಗೆ ವಿಸ್ತಾರ ಆಗ್ಬೋದು ಕರಿಯರ್ನಲ್ಲಿ ಅಂತ ಹೇಳೋ ಟಾಪಿಕ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಚಿಂತನೆ ಮಾಡೋಣ. So this video dives deep into empowering journeys of independent women, venturing beyond core topics like building communities and career confidence. It explores a wide range of experiences to help you design a fulfilling life on your own terms. Stepping out of your comfort zone, very crucial. So ಇವತ್ತು ನಾವು ಯಾವ ತರ ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನಮ್ಮ ಪೊಟೆನ್ಷಿಯಲ್ ನಿಂದ ಹೌ ಕ್ಯಾನ್ ವಿ ಅನ್ಲೀಶ್ ಅವರ್ ಪೊಟೆನ್ಷಿಯಲ್ ಬಿಯಾಂಡ್ ಅವರ್ ಕಂಫರ್ಟ್ ಝೋನ್ ಅಂತ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕೆಲವೊಂದು ಸಬ್ ಟಾಪಿಕ್ಸ್ ಇದೆ ನಮ್ಗೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ಹಿಯರ್ ಆರ್ ಸಮ್ ಆಫ್ ದ ಸಬ್ ಟಾಪಿಕ್ಸ್ ದಟ್ ವಿ ವಿಲ್ ಬಿ ಎಕ್ಸ್ಪ್ಲೋರಿಂಗ್. ದ ಫಸ್ಟ್ ಒನ್ ಇಸ್ ಎಂಪವರಿಂಗ್ ಕನೆಕ್ಷನ್ಸ್. Second one is inner wisdom for powerful decisions. The third one ಬಂದ್ಬಿಟ್ಟು healthy boundaries in all areas. Fourth one, time management for personal growth. And fifth one is living with intention. Okay, so first topic ಬಗ್ಗೆ ಹೇಳೋದಾದ್ರೆ ಎಂಪವರಿಂಗ್ ಕನೆಕ್ಷನ್ಸ್, ಬಿಲ್ಡಿಂಗ್ ಅ ಪವರ್ಫುಲ್ ನೆಟ್ವರ್ಕ್. ಯಾವ ತರ ನಾವು ನಮ್ಮ ಕರಿಯರಲ್ಲಿ ಪವರ್ಫುಲ್ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೋದು, ಯಾವ್ದೆಲ್ಲ ಪಾಯಿಂಟ್ಸ್ ಇದೆ, ಯಾವ್ದೆಲ್ಲ ಆಂಗಲ್ ಇಂದ ನಾವು ನೋಡ್ಬೇಕು ಅಂತ ವಿಚಾರ ಮಾಡೋಣ. ಸೊ ಈ ಟಾಪಿಕ್ ಬಗ್ಗೆ ನನಗೇನೋ ಗೊತ್ತಿದೆ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ, ಅಥವಾ ನನ್ಗೇನ್ ವರ್ಕ್ ಆಗಿದೆ ಅದನ್ನ ನಾನಿಲ್ಲಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. Identify your ideal network group. Okay. Second one is leveraging the digital landscape. Third one is strategic event participation. And last point illi bandu offer value first. So let's dive deep into these four subtopics. How can we identify our ideal network? ಯಾವ ತರ ನಮ್ ಐಡಿಯಲ್ ನೆಟ್ವರ್ಕ್ ಗ್ರೂಪ್ ಯಾರು ಅಂತ ಯಾವ ತರ ನಾವು ಐಡೆಂಟಿಫೈ ಮಾಡ್ಬೋದು ಅಂತ. ಹೂ ಡು ಯು ವಾಂಟ್ ಆನ್ ಯೋರ್ ಟೀಮ್? ನಿಮ್ ಟೀಮ್ ಅಲ್ಲಿ ಅಂದ್ರೆ ನಿಮ್ ನೆಟ್ವರ್ಕ್ ಅಲ್ಲಿ ಯಾರು ಇರ್ಬೇಕು ಅಂತ ನೀವ್ ಯಾವ ತರ ಡಿಸೈಡ್ ಮಾಡ್ತೀರಾ? ಸೊ ಇದು ಅಲ್ಟಿಮೇಟ್ ಇಟ್ಸ್ ಯೋರ್ ಡಿಸಿಷನ್. ನಾನು ಹೇಳೋದೇನು ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಯೋರ್ ಮೆಂಟೋರ್ಸ್ ಆರ್ ಸಕ್ಸಸ್ಫುಲ್ ವುಮೆನ್ ಇನ್ ಯೋರ್ ಫೀಲ್ಡ್, or any potential collaborators, or even inspiring figures from different industries. ಅಂದ್ರೆ ಈಗ ನೀವು ನಿಮ್ ನೆಟ್ವರ್ಕ್ ಅಲ್ಲಿ ಯಾರ್ಯಾರು ಇರ್ಬೇಕು ಅಂತ ನೀವು ಯೋಚನೆ ಮಾಡುವಾಗ ನೀವು ನಿಮ್ಮ ಮೆಂಟೋರ್ಸ್ ನ ಕನ್ಸಿಡರ್ ಮಾಡ್ಬೋದು, ಅಥವಾ ಯಾರಾದ್ರೂ ಸಕ್ಸಸ್ಫುಲ್ ಆಗಿ ನಿಮ್ ಫೀಲ್ಡ್ ಅಲ್ಲಿ ತುಂಬಾ ಉನ್ನತಿಗೆ ಹೋಗಿರ್ತಾರಲ್ಲ ಲೇಡೀಸು, ಅವ್ರನ್ನ ರೀಚ್ ಆಗಿ ಅವ್ರು ತುಂಬಾ ಓಪನ್ ಮೈಂಡೆಡ್ ಆಗಿ ಹೆಲ್ಪ್ ಮಾಡಕ್ಕೆ ಡೆಫಿನೆಟ್ಲಿ ರೆಡಿ ಇರ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಅಂಡ್ ಆಲ್ಸೋ ಪೊಟೆನ್ಷಿಯಲ್ ಕೊಲಾಬ್ರೇಟರ್ಸ್ ಯಾರಾದ್ರೂ ಇದಾರ? ಈಗ ನೀವು ರಿಸರ್ಚರ್ ಆಗಿದ್ರೆ ಯಾವ್ದಾದ್ರು ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇರೋ ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ಯಾರಾದ್ರೂ ಬೇರೆ ಮಾಡ್ತಿದಾರ, ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ನೆಟ್ವರ್ಕ್ ಮಾಡಿ ಬಿಲ್ಡ್ ಮಾಡಿ. ಆರ್ ನಿಮ್ ಫೀಲ್ಡ್ ಅಲ್ಲದೆ ಬೇರೆ ಯಾವ್ದೋ ಫೀಲ್ಡ್ ಅಲ್ಲಿ ಬಟ್ ಡೆಫಿನೆಟ್ಲಿ ಇನ್ಸ್ಪೈರಿಂಗ್ ಆಗಿ ವರ್ಕ್ ಮಾಡ್ತಿರೋ ಯಾರಾದ್ರೂ ಇದ್ದಾರ, ಆ ತರ ಜನಗಳನ್ನ ಹುಡುಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ತರ ನಿಮ್ದು ಒಂದು ನೆಟ್ವರ್ಕ್ ಒಂದು ಸರ್ಕಲ್ ಅನ್ನ ಬಿಲ್ಡ್ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದು ಲೆವರೇಜಿಂಗ್ ದ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಅಂತ. ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲಾನು ಆನ್ಲೈನ್ ಡಿಜಿಟೈಸೇಷನ್ ಆಗಿದೆ ಅಲ್ಲ. So you can utilize professional networking platforms like LinkedIn or industry specific online communities to connect with like-minded individuals. ಈಗ ನೀವೊಬ್ರು ಪ್ರೊಫೆಷನಲ್ ವುಮೆನ್ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಆದ್ರೆ ಯು ವಿಲ್ ಡೆಫಿನೆಟ್ಲಿ ನೋ ವಾಟ್ ಇಸ್ ಲಿಂಕ್ಡ್ ಇನ್ ಅಂತಲ್ಲ. ಲಿಂಕ್ಡ್ ಇನ್ ಅಂದ್ರೆ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಸೋಷಿಯಲ್ ಮೀಡಿಯಾ, ಜಸ್ಟ್ ಲೈಕ್ ಈಗ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅದ್ರಲ್ಲೆಲ್ಲ ನಾವು ಹಿಂಗೆ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಮಾಡ್ತೀವೋ, ಲಿಂಕ್ಡ್ ಇನ್ ಅಂದ್ರೆ ನಾವು ಪ್ರೊಫೆಷನಲ್ ಜನಗಳು ಈ ತರ ಪ್ರೊಫೆಷನಲ್ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅಥವಾ ನೆಟ್ವರ್ಕಿಂಗ್ ಕ್ರಿಯೇಟ್ ಮಾಡಕ್ಕಿರೋ ಒಂದು ಪ್ಲಾಟ್ಫಾರ್ಮ್.
ಸೊ ಇದರಲ್ಲಿ ನೀವು ಈ ತರ ಮೆಂಟೋರ್ಸ್ ಇರ್ಬೋದು, ಅಥವಾ ಸಕ್ಸಸ್ಫುಲ್ ವುಮೆನ್ ಇನ್ ಯೋರ್ ಫೀಲ್ಡ್ ಇರ್ಬೋದು, ಅಥವಾ ಪೊಟೆನ್ಷಿಯಲ್ ಕೊಲಾಬ್ರೇಟರ್ಸ್ ಇರ್ಬೋದು, ಅಥವಾ ಈ ತರ ಯಾರಾದ್ರೂ ಇನ್ಸ್ಪೈರಿಂಗ್ ಫಿಗರ್ಸ್ ಇರ್ಬೋದು. ಇವರನ್ನೆಲ್ಲ ನೀವು ಕನೆಕ್ಟ್ ಮಾಡಿ. ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಕನೆಕ್ಟ್ ಆಗಿ ಅವ್ರಿಗೆ ರಿಕ್ವೆಸ್ಟ್ ಕಳಿಸಿ, ಆಮೇಲೆ ಅವ್ರಿಗೆ ಮೆಸೇಜ್ ಕಳಿಸಿ, ಆಮೇಲೆ ಯಾವ್ದಾದ್ರು ಆಪರ್ಚುನಿಟಿ ನೋಡಿ ಅಲ್ಲಿ ಅವ್ರನ್ನ ಮೀಟ್ ಆಗಕ್ಕೆ ಟ್ರೈ ಮಾಡಿ. ಓಕೆ, ಥರ್ಡ್ ಒನ್ ಬಂದ್ಬಿಟ್ಟು ಸ್ಟ್ರಾಟಜಿಕ್ ಈವೆಂಟ್ ಪಾರ್ಟಿಸಿಪೇಷನ್. Attending conferences, workshops, or meetups can provide valuable networking opportunities. It will go a long way. This is from my experience ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ತರ ನಾವು ನಮ್ಮ ಹೊರೈಸನ್ಸ್ ಆರ್ ನಮ್ಮ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕಿದ್ರೆ ಡೆಫಿನೆಟ್ಲಿ ಎಷ್ಟಾಗುತ್ತೋ ಅಷ್ಟು ಕಾನ್ಫರೆನ್ಸ್ ಅನ್ನ ಅಟೆಂಡ್ ಆಗಿ, ಅಥವಾ ವರ್ಕ್ಶಾಪ್ಸ್ ಅನ್ನ ಅಟೆಂಡ್ ಆಗಿ, ಆರ್ ಏನಾದ್ರೂ ಮೀಟಪ್ಸ್, ಈ ತರ ಪ್ರೊಫೆಷನಲ್ ಮೀಟಪ್ಸ್ ಇದ್ರೆ ಅದನ್ನು ಅಟೆಂಡ್ ಆಗಿ. ಸೊ ಇದೆಲ್ಲ ನಾವು ಅಟೆಂಡ್ ಆದಾಗ ಇದೆಲ್ಲ ಈ ಎಲ್ಲ ಮೀಟಿಂಗ್ಸ್ ಇಂದ ನಮ್ಗೆ ತುಂಬಾ ವ್ಯಾಲ್ಯೂಯಬಲ್ ಆಪರ್ಚುನಿಟೀಸ್ ಬರುತ್ತೆ. ತುಂಬಾ ಇನ್ಸ್ಪೈರಿಂಗ್ ಪೀಪಲ್ ಅನ್ನ, ಅಥವಾ ನಾವು ಮೆಂಟೋರ್ ಫಿಗರ್ಸ್ ನಾವು ಟೈಮ್ಸ್ ನಾವು ಮೀಟ್ ಆಗ್ಬೋದು. ಎಷ್ಟೋ ಜನಗಳು ಯಾವುದೋ ಒಂದು ಕಾನ್ಫರೆನ್ಸ್ ಅಥವಾ ವರ್ಕ್ಶಾಪ್ ಅಲ್ಲಿ ಮೀಟ್ ಆಗಿ ಲೈಫ್ ಲಾಂಗ್ ಮೆಂಟೋರ್ ಮೆಂಟಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ಎಷ್ಟೋ ಜನಗಳನ್ನ ನಾನು ನೋಡಿದ್ದೀನಿ. ಅವ್ರಿಗೆ ಪ್ರೀವಿಯಸ್ ಬ್ಯಾಕ್ ಗ್ರೌಂಡ್ ಯಾರೂ ಇರಲ್ಲ, ಟೀಚ್ ಮಾಡಿರಲ್ಲ, ಅಥವಾ ಜೊತೆಗೆ ವರ್ಕ್ ಮಾಡಿರಲ್ಲ. ಈವನ್ ದೆನ್ just with a conference or a workshop or lifelong mentor mentee network in a relationship na maintain ಮಾಡ್ಕೊಂಡಿರ್ತಾರೆ. ಸೊ ಫೋರ್ತ್ ಬಂದ್ಬಿಟ್ಟು ಆಫರ್ ವ್ಯಾಲ್ಯೂ ಫಸ್ಟ್. ಇದು ತುಂಬಾ ಇಂಪಾರ್ಟೆಂಟ್. ಸೊ ಡೋಂಟ್ ಜಸ್ಟ್ ಅಪ್ರೋಚ್ ಪೀಪಲ್ ಫಾರ್ ವಾಟ್ ದೇ ಕ್ಯಾನ್ ಡೂ ಫಾರ್ ಯು. Focus on building genuine connections by offering your skills, knowledge, or support. ಅಂದ್ರೆ ನಾವು ಫಸ್ಟ್ ಈ ನೆಟ್ವರ್ಕ್ ಕ್ರಿಯೇಟ್ ಮಾಡ್ಬೇಕಿದ್ರೆ ನಾವು ಯಾವ ವ್ಯಾಲ್ಯೂ ಕೊಡಕ್ಕಾಗುತ್ತೆ, ಅಂದ್ರೆ ನಾವು ಜಸ್ಟ್ ಜನಗಳನ್ನ ರೀಚ್ ಆಗಿ ಅವರು ನಮ್ಗೇನು ಮಾಡಕ್ಕಾಗುತ್ತೆ ಅಂತ ನಾವು ಬಯಸೋದು ತುಂಬಾ ತಪ್ಪಾಗುತ್ತೆ. ನಾವು ಯಾವ ತರ ಅವ್ರಿಗೆ ಅಥವಾ ಅವ್ರ ಸರ್ಕಲ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಯಾವ ತರ ಹೆಲ್ಪ್ ಮಾಡಿದ್ರೆ ಸರಿ ಆಗ್ಬೋದು ಅಂತ ಯೋಚನೆ ಮಾಡಿ ಆ ತರ ನಾವು ಅವ್ರಿಗೆ ಹೆಲ್ಪ್ ನ ಆಫರ್ ಮಾಡಿದಾಗ ಆ ಒಂದು ನೆಟ್ವರ್ಕ್ ಸ್ಲೋಲಿ ಬೆಳೆಯಕ್ಕೆ ಸುಲಭ ಆಗುತ್ತೆ. ಸೊ ಇಷ್ಟು ಇವತ್ತಿಂದು ಫಸ್ಟ್ ಸಬ್ ಟಾಪಿಕ್ ಅಲ್ಲಿ ಬರುತ್ತೆ. ಸೊ ಇವತ್ತು ನಾವು ಇದುವರೆಗೂ ಎಕ್ಸ್ಪ್ಯಾಂಡಿಂಗ್ ಯೋರ್ ಹೊರೈಸನ್ಸ್ ಅಂತ ಹೇಳೋ ಟಾಪಿಕ್ ಅಲ್ಲಿ ಎಂಪವರಿಂಗ್ ಕನೆಕ್ಷನ್ಸ್ ಅಂತ ಹೇಳೋ ಟಾಪಿಕ್ ಬಗ್ಗೆ ಮಾತಾಡಿದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಸಬ್ ಟಾಪಿಕ್, ಇದೇ ಟಾಪಿಕ್ ಅಲ್ಲಿ ಇನ್ನೊಂದು ಸಬ್ ಟಾಪಿಕ್ ಅಲ್ಲಿ ಬರ್ತೀನಿ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದಿಸ್ ಸೀರೀಸ್. ಇದು ತುಂಬಾ ಉಪಕಾರ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಶೋರ್ ದಿಸ್ ವಿಲ್ ಹೆಲ್ಪ್ ಯು ಆಲ್ ಟು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನಿಮ್ ಗೋಲ್ ರೀಚ್ ಆಗೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ.